ಎಲ್ರಿಗೂ ನಮಸ್ಕಾರ, ಸ್ವಾಗತ. ನಮ್ಮ ಮೆದುಳನ್ನೇ ನಾವು ಸಂತೋಷಕ್ಕಾಗಿ ರೀವೈರ್ ಮಾಡಕ್ಕೆ ಸಾಧ್ಯನಾ? ಅಂದ್ರೆ ನಮ್ಮ ಯೋಚನೆಗಳಿಂದಲೇ ನಮ್ಮ ಬ್ರೈನ್ ಅನ್ನ ಬದಲಾಯಿಸಬಹುದಾ? ಇಂದು ನಾವು ಡಾಸನ್ ಚರ್ಚ್ ಅವರ ಬ್ಲಿಸ್ ಬ್ರೈನ್ ಅನ್ನೋ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತು ಅಷ್ಟೇ ವಿವಾದಾತ್ಮಕವಾದ ವಿಷಯದ ಆಳಕ್ಕೆ ಇಳಿಯೋಣ. ಮೊದಲಿಗೆ ಈ ಪುಸ್ತಕದ ಬಗ್ಗೆ ಒಂದು ಪಾಸಿಟಿವ್ ಅಭಿಪ್ರಾಯ ನೋಡೋಣ ಬನ್ನಿ. ಒಬ್ಬ ಓದುಗರಂತೂ ಇದನ್ನ ತಮ್ಮ ಲೈಫ್ ಚೇಂಜಿಂಗ್ ಬುಕ್ಸ್ ಅಂತಾನೆ ಹೇಳಿದ್ದಾರೆ. ಅಂದ್ರೆ ಇದು ಸುಮ್ಮನೆ ಸಣ್ಣಪುಟ್ಟ ಬದಲಾವಣೆಗಳಲ್ಲ, ಇಡೀ ಜೀವನವನ್ನೇ ಬದಲಾಯಿಸೋ ಶಕ್ತಿ ಈ ಪುಸ್ತಕಕ್ಕಿದೆ ಅಂತೆ ಇದರ ಹಿಂದಿರೋ ದೊಡ್ಡ ನಂಬಿಕೆ. ಆದರೆ ಎಲ್ಲರೂ ಇದನ್ನ ಒಪ್ಪೋದಿಲ್ಲ. ಕತೆಗೆ ಇಲ್ಲೊಂದು ಟ್ವಿಸ್ಟ್ ಇದೆ. ಕೆಲವರ ಪ್ರಕಾರ ಇದು ವಿಜ್ಞಾನಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಸ್ನೇಕ್ ಆಯಿಲ್ ಸೇಲ್ಸ್ಮೆನ್ ತಂತ್ರದ ಥರ ಕಾಣಿಸುತ್ತೆ. ಅಂದ್ರೆ ಒಂದು ರೀತಿಯ ಮೋಸದ ವ್ಯಾಪಾರ ಅಂತ. ಹಾಗಾದ್ರೆ ಸತ್ಯ ಯಾವುದು? ಬನ್ನಿ, ಇದನ್ನೇ ನಾವು ಈ ವಿಶ್ಲೇಷಣೆಯಲ್ಲಿ ಕಂಡುಹಿಡಿಯೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ಈ ಪುಸ್ತಕದ ಮೂಲಭೂತವಾದ ಏನು ಗೊತ್ತಾ? ನಮ್ಮ ಆಲೋಚನೆಗಳೇ ನಮ್ಮ ಸುತ್ತಮುತ್ತಲಿನ ಜಗತ್ತನ್ನ ಸೃಷ್ಟಿ ಮಾಡಬಲ್ಲವು ಅಂತ. ಇದರ ಹಿಂದಿರೋ ಕಾನ್ಸೆಪ್ಟ್ ತುಂಬಾನೇ ಸಿಂಪಲ್. ನಮ್ಮ ಪ್ರತಿಯೊಂದು ಯೋಚನೆ ನಮ್ಮ ತಲೆಯಲ್ಲಿ ಒಂದು ಸಣ್ಣ ಎಲೆಕ್ಟ್ರಿಕ್ ಸಿಗ್ನಲ್ ಅನ್ನ ಹುಟ್ಟಾಕತ್ತೆ. ಈ ಸಿಗ್ನಲ್ಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗಳನ್ನು ಸೃಷ್ಟಿ ಮಾಡುತ್ತವೆ ಮತ್ತು ಲೇಖಕರ ಪ್ರಕಾರ ಈ ಅದೃಶ್ಯ ಶಕ್ತಿ ನಮ್ಮ ಸುತ್ತಮುತ್ತ ಇರೋ ವಸ್ತುಗಳ ಮೇಲೂ ಪ್ರಭಾವ ಬೀರಬಲ್ಲದು. ಡಾಸನ್ ಚರ್ಚ್ ಅವರು ಬ್ಲಿಸ್ ಬ್ರೈನ್ ಪುಸ್ತಕದಲ್ಲಿ ಕೆಲವು ಸ್ಪೆಸಿಫಿಕ್ ಆದ ಮಾತುಗಳನ್ನು ಹೇಳ್ತಾರೆ. ಮೊದಲನೇದಾಗಿ, ನಮ್ಮ ಮೆದುಳಿನಲ್ಲಿರುವ ಭಯ ಮತ್ತು ಆತಂಕದ ಸರ್ಕ್ಯೂಟ್ಗಳು ಚಿಕ್ಕದಾಗ್ತಾವೆ ಅಂತ. ಅದೇ ಸಮಯದಲ್ಲಿ ಸಂತೋಷ ಮತ್ತು ಧೈರ್ಯವನ್ನ ಹೆಚ್ಚಿಸೋ ಜ್ಞಾನೋದಯ ಸರ್ಕ್ಯೂಟ್ ದೊಡ್ಡದಾಗುತ್ತೆ. ಅಷ್ಟೇ ಅಲ್ಲ, ಧ್ಯಾನದಿಂದ ನಮ್ಮ ಮೆದುಳು ಆನಂದಮೈಡ್ ಅನ್ನೋ ಕೆಮಿಕಲ್ ಅನ್ನ ರಿಲೀಸ್ ಮಾಡುತ್ತೆ. ಇದನ್ನ ಪರಮಾನಂದದ ಅಣು ಅಂತಾನೆ ಕರೀತಾರೆ. ಸರಿ, ಈ ದೊಡ್ಡ ದೊಡ್ಡ ಮಾತುಗಳೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದ್ರ ಹಿಂದೆ ಏನಾದರೂ ಸೈಂಟಿಫಿಕ್ ಬೇಸ್ ಇದೆಯಾ? ಹೌದು, ಇದೆ. ಆ ಕಾನ್ಸೆಪ್ಟ್ಗೆ ವಿಜ್ಞಾನದಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಏನಿದು ನ್ಯೂರೋಪ್ಲಾಸ್ಟಿಸಿಟಿ? ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಮ್ಮ ಮೆದುಳು ಏನು ಕಲ್ಲಲ್ಲ, ಅದು ಜೇಡಿ ಮಣ್ಣಿನ ಹಾಗೆ. ನಮ್ಮ ಯೋಚನೆಗಳು, ನಮ್ಮ ಅನುಭವಗಳಿಗೆ ತಕ್ಕಂತೆ ಅದು ತನ್ನ ಆಕಾರವನ್ನ, ತನ್ನ ರಚನೆಯನ್ನ ಸದಾ ಬದಲಾಯಿಸ್ಕೊಳ್ತಲೇ ಇರುತ್ತೆ. ಇದು ಇವತ್ತು ವಿಜ್ಞಾನ ಒಪ್ಕೊಂಡಿರೋ ಸತ್ಯ. ಲೇಖಕರು ನಮ್ಮ ಮೆದುಳಿನೊಳಗೆ ನಡೆಯೋ ಒಂದು ಯುದ್ಧದ ಬಗ್ಗೆ ಮಾತಾಡ್ತಾರೆ. ಒಂದು ಕಡೆ ಭಯ, ಆತಂಕವನ್ನ ಸೃಷ್ಟಿ ಮಾಡೋ ಒತ್ತಡದ ಸರ್ಕ್ಯೂಟ್ಗಳು. ಇನ್ನೊಂದು ಕಡೆ ಸಂತೋಷ, ಕರುಣೆಯನ್ನ ಹೆಚ್ಚಿಸೋ ಜ್ಞಾನೋದಯ ಸರ್ಕ್ಯೂಟ್. ಪುಸ್ತಕದ ಗೋಲ್ ತುಂಬಾನೇ ಸರಳ. ಮೊದಲೇದನ್ನ ವೀಕ್ ಮಾಡಿ ಎರಡನೇದನ್ನ ಸ್ಟ್ರಾಂಗ್ ಮಾಡೋದು. ಹಾಗಾದ್ರೆ ಇದಕ್ಕೇನಾದ್ರೂ ಪ್ರೂಫ್ ಇದೆಯಾ? ಖಂಡಿತ ಇದೆ. ಒಂದು ಸ್ಟಡಿ ಪ್ರಕಾರ ಕೇವಲ 8 ವಾರ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡೋ ಮೆದುಳಿನ ಭಾಗದಲ್ಲಿ ನರಕೋಶಗಳ ಸಂಖ್ಯೆ ಬರೋಬ್ಬರಿ 22.8% ಹೆಚ್ಚಾಗುತ್ತೆ. ಇದು ನ್ಯೂರೋಪ್ಲಾಸ್ಟಿಸಿಟಿಗೆ ಒಂದು ಕ್ಲಿಯರ್ ಆದ ಉದಾಹರಣೆ. ಸರಿ, ಈ ಬದಲಾವಣೆಯನ್ನ ಮಾಡೋದು ಹೇಗೆ? ಇಲ್ಲೇ ನೋಡಿ, ಲೇಖಕರು ಹೇಳೋ ಒಂದು ಇಂಟ್ರೆಸ್ಟಿಂಗ್ ಟೆಕ್ನಿಕ್ ಬರುತ್ತೆ. ಅದನ್ನ ಟ್ಯಾಪಿಂಗ್ ಅಥವಾ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ಸ್ ಅಂದ್ರೆ EFT ಅಂತ ಕರೀತಾರೆ. ಏನಿದು EFT? ಇದು ಒಂದು ರೀತಿ ಮೈಂಡ್ ಬಾಡಿ ಥೆರಪಿ. ಅಂದ್ರೆ ಮನಸ್ಸು ಮತ್ತು ದೇಹ ಎರಡಕ್ಕೂ ಸಂಬಂಧಿಸಿದ್ದು. ಇದರಲ್ಲಿ ಮಾಡರ್ನ್ ಸೈಕಾಲಜಿಯನ್ನ ಹಳೆ ಅಕ್ಯುಪ್ರೆಷರ್ ಜೊತೆ ಮಿಕ್ಸ್ ಮಾಡಲಾಗುತ್ತೆ. ಈ ಟೆಕ್ನಿಕ್ನಲ್ಲಿ ನಮ್ಮನ್ನ ಕಾಡೋ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ದೇಹದ ಕೆಲವು ನಿರ್ದಿಷ್ಟ ಜಾಗಗಳಲ್ಲಿ ಬೆರಳಿನಿಂದ ನಿಧಾನವಾಗಿ ತಟ್ಟುಕೊಳ್ಬೇಕು. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ಕ್ಲಿನಿಕಲ್ EFTಯಲ್ಲಿ 3 ಮುಖ್ಯ ಸ್ಟೆಪ್ಸ್ ಇದೆ. ಮೊದಲನೇದು ಎಕ್ಸ್ಪೋಜರ್, ಅಂದ್ರೆ ಯಾವ ಸಮಸ್ಯೆ ಕಾಡ್ತಿದೆಯೋ ಅದ್ರ ಮೇಲೆ ಫೋಕಸ್ ಮಾಡೋದು. ಎರಡನೇದು ಒಂದು ಸಿಂಪಲ್ ವಾಕ್ಯವನ್ನ ಮನಸ್ಸಲ್ಲಿ ಹೇಳ್ಕೊಳ್ಳೋದು. ಮೂರನೇ ಮತ್ತು ಅತಿ ಮುಖ್ಯವಾದ ಹಂತ ಅಂದ್ರೆ ನಮ್ಮ ದೇಹದ ಮೇಲಿರೋ ಕೆಲವು ನಿರ್ದಿಷ್ಟ ಪಾಯಿಂಟ್ಗಳ ಮೇಲೆ ಬೆರಳಿಂದ ನಿಧಾನವಾಗಿ ಟ್ಯಾಪ್ ಮಾಡೋದು. ಓಕೆ, ಈಗ ನಾವು ಈ ಇಡೀ ಚರ್ಚೆಯ ಹಾರ್ಟ್ಗೆ ಬಂದಿದ್ದೀವಿ. ಈ ಟೆಕ್ನಿಕ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಸೈಂಟಿಫಿಕ್ ಪ್ರೂಫ್ ಏನಿದೆ? ಹಾಗೆ ಇದರ ಬಗ್ಗೆ ಇರೋ ಟೀಕೆ ಟಿಪ್ಪಣಿಗಳೇನು? ಒತ್ತಡವನ್ನ ಸೈಂಟಿಫಿಕ್ ಆಗಿ ಅಳಿಯಕ್ಕೆ ರಿಸರ್ಚರ್ಸ್ ಕಾರ್ಟಿಸೋಲ್ ಅನ್ನೋ ಹಾರ್ಮೋನನ್ನ ಚೆಕ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳೋದಂದ್ರೆ, ಕಾರ್ಟಿಸೋಲ್ ಜಾಸ್ತಿ ಇದ್ರೆ ಸ್ಟ್ರೆಸ್ ಕೂಡ ಜಾಸ್ತಿ ಇದೆ ಅಂತ ಅರ್ಥ. ಇದು ಸ್ಟ್ರೆಸ್ನ ಒಂದು ಪ್ರಮುಖ ಬಯೋಲಾಜಿಕಲ್ ಮಾರ್ಕರ್. 2012ರಲ್ಲಿ ಡಾಸನ್ ಚರ್ಚ್ ಅವರೇ ಒಂದು ಸ್ಟಡಿ ಮಾಡಿದ್ರು. ಅದರಲ್ಲಿ ಕೇವಲ ಒಂದು ಗಂಟೆ EFT ಟ್ಯಾಪಿಂಗ್ ಮಾಡಿದ್ಮೇಲೆ ಜನರ ಕಾರ್ಟಿಸೋಲ್ ಲೆವೆಲ್ ಸರಾಸರಿ 24.39% ಕಮ್ಮಿಯಾಗಿತ್ತು. ವಿಜ್ಞಾನದಲ್ಲಿ ಒಂದು ರಿಸಲ್ಟ್ ಬಂದಿದ್ದು ದೊಡ್ಡ ವಿಷಯ ಅಲ್ಲ. ಅದನ್ನ ಬೇರೆಯವರು ಮತ್ತೆ ಮಾಡಿ ಅದೇ ರಿಸಲ್ಟ್ ಬಂದ್ರೆ ಅದಕ್ಕೆ ಬೆಲೆ ಜಾಸ್ತಿ. 2020ರಲ್ಲಿ ಬೇರೆ ಸೈಂಟಿಸ್ಟ್ಗಳು ಇದೇ ಸ್ಟಡಿಯನ್ನ ಮತ್ತೆ ಮಾಡಿದ್ರು. ರಿಸಲ್ಟ್ಸ್
ಇನ್ನೂ ಶಾಕಿಂಗ್, ಈ ಸಲ ಕಾರ್ಟಿಸೋಲ್ ಲೆವೆಲ್ ಬರೋಬ್ಬರಿ 43% ಕಮ್ಮಿಯಾಗಿತ್ತು. ಕಾರ್ಟಿಸಾಲ್ ಕಮ್ಮಿಯಾಗಿದ್ದಷ್ಟೇ ಅಲ್ಲ, 2012ರ ಸ್ಟಡಿಯಲ್ಲಿ ಜನರ ಮಾನಸಿಕ ಆರೋಗ್ಯದಲ್ಲೂ ದೊಡ್ಡ ಸುಧಾರಣೆ ಕಂಡುಬಂದಿದೆ. ಅವರ ಆತಂಕ 58%, ಖಿನ್ನತೆ 49%, ಹೀಗೆ ಒಟ್ಟಾರೆ ರೋಗಲಕ್ಷಣಗಳು 50% ಅಷ್ಟು ಕಡಿಮೆಯಾಗಿದ್ವು. ಇಷ್ಟೆಲ್ಲ ಪಾಸಿಟಿವ್ ರಿಸಲ್ಟ್ಸ್ ನೋಡಿದ್ಮೇಲೆ ಎಲ್ಲವೂ ಸರಿಯಿದೆ ಅನ್ಸುತ್ತೆ ಅಲ್ವಾ? ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಆದರೆ ಈ ವಿಚಾರವಾಗಿ ಗಂಭೀರವಾದ ಟೀಕೆಗಳೂ ಇವೆ. ಮೊದಲನೇದಾಗಿ, ಲೇಖಕರು ಯಾವಾಗಲೂ ತಮ್ಮ ಪುಸ್ತಕಗಳು, ಸೆಮಿನಾರ್ಗಳನ್ನು ಪ್ರಮೋಟ್ ಮಾಡ್ತಾನೇ ಇರ್ತಾರೆ ಅನ್ನೋ ಆರೋಪ ಇದೆ. ತಮಗೆ ಬೇಕಾದ ಡೇಟಾವನ್ನಷ್ಟೇ ತೋರಿಸ್ತಾರೆ ಅನ್ನೋ ಮಾತುಗಳೂ ಇವೆ. ಮತ್ತು ಮುಖ್ಯವಾಗಿ, ಅವರು ಹೇಳ್ಕೊಡೋ ಈ ವಿಧಾನಗಳಿಂದಲೇ ಅವರಿಗೆ ದುಡ್ಡು ಬರೋದ್ರಿಂದ ಅವರ ಮಾತುಗಳಲ್ಲಿ ಅವರ ಸ್ವಂತ ಆಸಕ್ತಿ ಇರಬಹುದಾ ಅನ್ನೋ ಅನುಮಾನ ಕೂಡ ಇದೆ. ಸರಿ, ಹಾಗಾದ್ರೆ ಈ ಪರ ವಿರೋಧ ವಾದಗಳನ್ನೆಲ್ಲ ನೋಡಿದ ಮೇಲೆ ಅಂತಿಮವಾಗಿ ನಾವು ಏನು ಅರ್ಥ ಮಾಡಿಕೊಳ್ಳಬಹುದು? ಫೈನಲ್ ಟೇಕ್ಅವೇ ಏನು? ಬನ್ನಿ, ಇದನ್ನು 2 ಭಾಗ ಮಾಡೋಣ. ಯಾವುದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಮತ್ತು ಯಾವುದು ಇನ್ನೂ ವಿವಾದದಲ್ಲಿದೆ ಅಂತ. ಒಂದು ಕಡೆ ನ್ಯೂರೋಪ್ಲಾಸ್ಟಿಸಿಟಿ, ಅಂದ್ರೆ ನಮ್ಮ ಮನಸ್ಸು ಮೆದುಳನ್ನ ಬದಲಾಯಿಸಬಲ್ಲದು ಅನ್ನೋದು ಸತ್ಯ. ಮನಸ್ಸು ಮತ್ತು ದೇಹದ ನಡುವೆ ಕನೆಕ್ಷನ್ ಇದೆ ಅನ್ನೋದು ಸತ್ಯ. EFTಯಿಂದ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೂ ಸಾಕ್ಷಿ ಇದೆ. ಆದರೆ ಇನ್ನೊಂದು ಕಡೆ ಜ್ಞಾನೋದಯದಂತಹ ಸ್ಥಿತಿಗಳನ್ನು ತಲುಪಬಹುದು ಅನ್ನೋ ಮಾತುಗಳು, ನಮ್ಮ ಯೋಚನೆಗಳಿಂದ ಹೊರಗಿನ ಪ್ರಪಂಚವನ್ನೇ ಬದಲಾಯಿಸಬಹುದು ಅನ್ನೋ ಐಡಿಯಾಗಳು, ಇವೆಲ್ಲ ಇನ್ನೂ ವಿವಾದಾತ್ಮಕವಾಗಿ ಉಳಿದಿವೆ. ಹಾಗಾದ್ರೆ ಇದ್ರಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಅಂದ್ರೆ, ನಮ್ಮ ಯೋಚನೆಗಳಿಗೆ, ನಮ್ಮ ಭಾವನೆಗಳಿಗೆ ನಮ್ಮದೇ ಮೆದುಳಿನ ರಚನೆಯನ್ನ ಮತ್ತು ದೇಹದ ಕೆಮಿಸ್ಟ್ರಿಯನ್ನ ಬದಲಾಯಿಸೋ ಶಕ್ತಿ ಇದೆ ಅನ್ನೋದು ವೈಜ್ಞಾನಿಕ ಸತ್ಯ. ಇದು ಈ ಇಡೀ ಚರ್ಚೆಯ ಅತ್ಯಂತ ಪ್ರಮುಖವಾದ ಅಂಶ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ವೈಜ್ಞಾನಿಕ ಸಾಕ್ಷ್ಯಗಳ ಮೇಲೆ ನಿಂತಿರೋ ಸೆಲ್ಫ್ ಇಂಪ್ರೂವ್ಮೆಂಟ್ಗೂ ಸಾಬೀತಾಗದ ಅತಿಶಯೋಕ್ತಿಯ ಮಾತುಗಳಿಗೂ ನಡುವಿನ ಗೆರೆಯನ್ನ ಎಲ್ಲಿ ಎಳಿಬೇಕು? ಈ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಇದು ಎಲ್ಲರಿಗೂ ಚಿಂತನೆಗೆ ಒಂದು ದಾರಿ ಮಾಡಿಕೊಡುತ್ತೆ ಅಂತ ಭಾವಿಸ್ತೇವೆ.